ನೀವು ದೇವರ ಆಲಯವಾಗಿದ್ದೀರೆಂದು, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಯಾಕೆಂದರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 16ರಿಂದ 17ನೇ ವಚನ. ಕ್ರಿಸ್ತನಲ್ಲಿ ಪ್ರಿಯರೇ, ದೇವರು ವಾಸ ಮಾಡುವುದಕ್ಕೆ ತಾನೇ ಕಟ್ಟಿಕೊಂಡ ಆಲಯಗಳು ನಾವು. ಹಾಗಾಗಿ ಪರಿಶುದ್ಧನಾಗಿರುವ ದೇವರು ವಾಸ ಮಾಡುವ ಸ್ಥಳವೂ ಕೂಡ ಪರಿಶುದ್ಧವಾಗಿರಬೇಕು. ಅಂದರೆ ನಾವುಗಳು ದೇವರ ಆಲಯವಾಗಿರುವ ನಮ್ಮ ದೇಹಗಳನ್ನು ಪರಿಶುದ್ಧವಾಗಿ ಇಟ್ಟುಕೊಳ್ಳಬೇಕು. ಒಂದು ವೇಳೆ ನಮ್ಮಿಷ್ಟದ ಹಾಗೆ ನಾವು ಜೀವಿಸುತ್ತಾ ದೇವರ ಆಲಯಗಳಾದ ನಮ್ಮ ದೇಹಗಳನ್ನು ಪಾಪದ ಕಾರ್ಯಗಳಿಂದ ಅಪವಿತ್ರ ಮಾಡುವುದಾದರೆ ದೇವರು ನಮ್ಮನ್ನು ಕೆಡಿಸುವನು. ಅಂದರೆ ನಾವು ನಿತ್ಯ ನಾಶನಕ್ಕೆ ಗುರಿಯಾಗುತ್ತೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ನಮ್ಮಲ್ಲಿ ವಾಸ ಮಾಡುತ್ತಾನೆ ಎನ್ನುವ ವಿಷಯ ಬಹಳ ಶ್ರೇಷ್ಠವಾದದ್ದು, ಅದು ಉನ್ನತವಾದದ್ದು. ಯಾಕೆಂದರೆ ದೇವಭಕ್ತನು ಹೇಳುತ್ತಾನೆ, ದೇವರೇ, ನಿನ್ನ ವಾಸಕ್ಕೆ ಆಕಾಶವು, ಉನ್ನತೋನ್ನತವಾದ ಆಕಾಶವು ಸಾಕಾಗುವುದಿಲ್ಲ. ಅರಸುಗಳ ಮೊದಲನೆಯ ಪುಸ್ತಕ 8ನೇ ಅಧ್ಯಾಯ 27ನೆಯ ವಚನದಲ್ಲಿ, ಆಕಾಶವೇ ನನ್ನ ಸಿಂಹಾಸನ, ಭೂಮಿಯೇ ನನ್ನ ಪಾದಪೀಠ ಎಂಬುದಾಗಿ ದೇವರು ಹೇಳುತ್ತಾರೆ. ಅಪೊಸ್ತಲರ ಕಾರ್ಯಗಳು 7ನೇ ಅಧ್ಯಾಯ 49ನೆಯ ವಚನ. ಹೀಗಿರುವಾಗ ಇಷ್ಟು ಉನ್ನತವಾದ ದೇವರು ನಮ್ಮಲ್ಲಿ ವಾಸ ಮಾಡುತ್ತಾರೆ ಅಂದರೆ ಅದು ಸಣ್ಣ ವಿಷಯವಲ್ಲ, ಅದು ನಮ್ಮ ಧನ್ಯತೆ. ಪ್ರಿಯರೇ, ಈ ಲೋಕಯಾತ್ರೆಯಲ್ಲಿ ನಾವೆಲ್ಲರೂ ಕೂಡ ಪರಿಶುದ್ಧರಾಗಿ ಜೀವಿಸಿ ನಮ್ಮ ದೇಹವೆಂಬ ಆಲಯದಲ್ಲಿ ಕುಳಿತಿರುವ ಸರ್ವೋನ್ನತನಾದ ದೇವರನ್ನ ನಾವೆಲ್ಲರೂ ಘನಪಡಿಸೋಣ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.